ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೆ ಮುಖಭಂಗ ಆಗಿದೆ, ಮತ್ತೆ ಹಿನ್ನಡೆ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಒಂದು ನಿರ್ಧಾರವನ್ನು ಮಾಡಿತ್ತು ರಾಜ್ಯ ಸರ್ಕಾರ. ಈ ಒಂದು ವಿಚಾರವಾಗಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈಗ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ, ಮುಚ್ಚಬಾರದು, ಯಾಕೆ ಮುಚ್ಚುತ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದೆ ಕೋರ್ಟ್. ಈ ಒಂದು ವಿಚಾರವಾಗಿ ಧಾರವಾಡ ಹೈಕೋರ್ಟ್ ಏನಿದೆ, ಈ ಒಂದು ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನು ಆದೇಶವನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ತಂದಿದ್ದಂತಹ ಈ ಒಂದು ಸ್ಕೀಮ್ ಏನಿದೆ, ಈ ಒಂದು ಯೋಜನೆಯನ್ನು ಯಾಕೆ ಮುಚ್ಚುತ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ವಿಚಾರದಲ್ಲಿ ಮುಖಭಂಗ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. ಏನು ರಾಜ್ಯದಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆದಿತ್ತು. ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನು ನೀಡಿದೆ. ಧಾರವಾಡ ಹೈಕೋರ್ಟ್ ಪೀಠ ರದ್ದುಗೊಳಿಸಿ ಆದೇಶವನ್ನು ಕೊಟ್ಟಿರುವಂಥದ್ದು. ವಾದ ವಿವಾದ ಎಲ್ಲವನ್ನೂ ಆಲಿಸಿದಂತಹ ಕೋರ್ಟ್ ಈಗ ಮಹತ್ವವಾದಂತಹ ಆದೇಶವನ್ನು ಕೊಟ್ಟಿದೆ. 120 ಚದರ ಅಡಿ ಜಾಗದಲ್ಲಿ ಜನೌಷಧಿಯನ್ನು ಇಟ್ಟರೆ ಏನು ತಪ್ಪಾಗುತ್ತೆ? ಕಡಿಮೆ ದರದಲ್ಲಿ ಔಷಧಿಯನ್ನು ನೀಡಿದರೆ ನಿಮಗೇನು ಸಮಸ್ಯೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೆ ಕೋರ್ಟ್. ಜನೌಷಧಿ ಬಗ್ಗೆ ಯಾರಾದರೂ ಬಂದು ನಿಮಗೆ ದೂರು ಕೊಟ್ಟಿದ್ದಾರಾ? ಏನಾದರೂ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರಾ? ಸರ್ಕಾರವನ್ನು ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ ಕೋರ್ಟ್. ಏನಾಗಿದೆ ನಿಮಗೆ ಅದರಿಂದ ಸಮಸ್ಯೆ ಹೇಳಿ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನೀವು ಯಾಕೆ ಅಡ್ಡಿಪಡಿಸ್ತಾ ಇದ್ದೀರಿ? ಏನಾಗಿದೆ? ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಜನೌಷಧಿಯ ಒಂದು ಶಾಪ್ಗಳನ್ನು ತೆರೆದಿತ್ತು. ಅದು ಸರ್ಕಾರಿ ಒಂದು ಆಸ್ಪತ್ರೆಗಳ ಆವರಣಗಳಲ್ಲಿ. ಯಾಕಂದರೆ ಕಡಿಮೆ ದರದಲ್ಲಿ ಅಲ್ಲಿ ಔಷಧಿಗಳು ಸಿಗುತ್ತವೆ. ಬೇರೆ ಕಡೆ ನಾವು ಹೋಗಿ ತೆಗೆದುಕೊಂಡ್ರೆ ಮೆಡಿಕಲ್ಗಳಲ್ಲಿ ಅಲ್ಲಿ ದುಬಾರಿ ಆಗಿರುತ್ತೆ. ಅಲ್ಲಿ ಏನು ಸಿಗುತ್ತೋ ಆ ರೇಟ್ಗಿಂತ ಕಡಿಮೆನೇ ಇರುತ್ತೆ ಈ ಒಂದು ಜನೌಷಧಿಯ ಒಂದು ಕೇಂದ್ರದಲ್ಲಿ ಔಷಧಿಗಳ ಒಂದು ದರ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಮಾಡಿತ್ತಂದರೆ, ಇದನ್ನು ನಾವು ನಿಲ್ಲಿಸ್ತೀವಿ, ಮುಚ್ಚುತ್ತೀವಿ ಅಂತ ಹೇಳಿದ್ದು. ಯಾಕೆ ಮುಚ್ಚುತ್ತೀರಾ ಅಂತ ಕೇಳ್ತಾ ಇದೆ ಸರ್ಕಾರ. ಮುಚ್ಚೋಕೆ ಏನು ಕಾರಣ ಇದೆ? ಯಾರಾದರೂ ಬಂದು ಈ ಒಂದು ವಿಚಾರವಾಗಿ ನಿಮಗೆ ದೂರು ಕೊಟ್ಟಿದ್ದಾರಾ? ಏನಾದರೂ ಅಲ್ಲಿ ತೊಂದರೆ ಆಗಿದೆಯಾ? ಅಥವಾ ಅದರಲ್ಲಿ ಇರುವಂತಹ ಔಷಧಿಗಳ ಗುಣಮಟ್ಟ ಏನಾದರೂ ಕಡಿಮೆಯಾಗಿದೆಯಾ? ಅದರಲ್ಲಿ ಏನಾದರೂ ಕೊರತೆ ಇದೆಯಾ? ಈ ರೀತಿಯಾದಂತಹ ಒಂದು ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಈಗ ಯಾಕೆ ಮುಚ್ಚೋಕೆ ನಿರ್ಧಾರವನ್ನು ಮಾಡ್ತಾ ಇದ್ದೀರಿ, ಯಾಕೆ ಆದೇಶವನ್ನು ಹೊರಡಿಸಿದ್ದೀರಿ ಅಂತ ಹೇಳಿ ಈ ಒಂದು ವಿಚಾರವಾಗಿ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಇಲ್ಲ, ನೀವು ಯಾವುದೇ ವಿಚಾರಕ್ಕೂ ಕೂಡ ಇದನ್ನು ಮುಚ್ಚಬಾರದು ಅಂತ ಹೇಳಿ ಕೋರ್ಟ್ ತಡೆಯನ್ನು ಕೊಟ್ಟಿರುವಂಥದ್ದು ರದ್ದುಗೊಳಿಸಿದೆ. ಯಾಕಂದರೆ ಕೇಂದ್ರ ಸರ್ಕಾರ ಏನಿದೆ ಈ ಒಂದು ವಿಚಾರವನ್ನು, ಅಂದರೆ ಈ ಒಂದು ಔಷಧಿಗಳ ಕೇಂದ್ರಗಳನ್ನು ಮುಚ್ಚಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪತ್ರ ಕೂಡ ಬರೆದಿತ್ತೆ. ಸರ್ಕಾರಿ ಆಸ್ಪತ್ರೆಯ ಒಂದು ಆವರಣದಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಯವರಿಗೆ ಸಚಿವ ಆಗಿರುವಂತಹ JP ನಡ್ಡಾ ಅವರು ಪತ್ರವನ್ನು ಬರೆದಿರ್ತಾರೆ. ಜನೌಷಧಿ ಕೇಂದ್ರದಲ್ಲಿ ಗುಣಮಟ್ಟದ ಔಷಧಿಗಳು ಕಡಿಮೆ ಬೆಲೆಗೆ ಸಿಗುತ್ತೆ, ಅದಕ್ಕೆ ನಾವು ಮಾಡಿರೋದು ಅಂತ ಕೇಂದ್ರ ಸರ್ಕಾರ ಹೇಳ್ತು. ಇದೇ ವಿಚಾರವಾಗಿ ರಾಜ್ಯದ ನಾಗರಿಕರಿಗೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಜನೌಷಧಿ ಕೇಂದ್ರಗಳಿಂದ 5,700 ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಇದು ಜನರಿಗೆ ಉಪಯೋಗ ಆಗ್ತಾ ಇದೆ. ಇಂತಹ ಉಪಯೋಗ ಆಗುವಂತಹ ಯೋಜನೆಯಿಂದ ಜನೌಷಧಿ ಕೇಂದ್ರಗಳನ್ನು ಯಾಕೆ ನೀವು ಮುಚ್ಚಬೇಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮನವಿ ಮಾಡಿತ್ತು. ರಾಜ್ಯದ ಮುಖ್ಯಮಂತ್ರಿಗೆ ಪತ್ರವನ್ನು ಕೂಡ ಬರೆದಿದ್ದರು JP ನಡ್ಡಾ ಅವರು. ಇದೇ ಒಂದು ವಿಚಾರವಾಗಿ ಕೋರ್ಟ್ ಮೆಟ್ಟಿಲೆ ಹೋದಾಗ ಈ ಒಂದು ವಿಚಾರ ಕೋರ್ಟ್ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿದೆ. ಜನರಿಗೆ ಅನುಕೂಲ ಆಗುವಂತಹ ಈ ಒಂದು ಔಷಧಿಯ ಕೇಂದ್ರವನ್ನು, ಜನೌಷಧಿ ಕೇಂದ್ರವನ್ನು ಯಾಕೆ ಮುಚ್ಚುತ್ತಾ ಇದ್ದೀರಿ? ಯಾಕೆ ಆದೇಶವನ್ನು ಹೊರಡಿಸಿದ್ದೀರಿ? ಯಾರಾದರೂ ನಿಮಗೆ ಒಂದು ದೂರು ಕೊಟ್ಟಿದ್ದಾರಾ ಈ ಒಂದು ವಿಚಾರವಾಗಿ ಅಂತ ಪ್ರಶ್ನೆ ಮಾಡಿದೆ. ಬರೀ ಒಂದು ಆಸ್ಪತ್ರೆಯ ಆವರಣದಲ್ಲಿ 120 ಅಡಿ ಚದರದ ಜಾಗದಲ್ಲಿ ಈ ಒಂದು ಔಷಧಿ ಕೇಂದ್ರವನ್ನು ಇಡಲಾಗುತ್ತೆ. ಆದ್ದರಿಂದ ನಿಮಗೇನು ಸಮಸ್ಯೆ ಆಗ್ತಾ ಇದೆ? ಕಡಿಮೆ ದರದಲ್ಲಿ ಔಷಧಿಯನ್ನು ಜನರಿಗೆ ಕೊಟ್ಟರೆ ನಿಮಗೇನು ಸಮಸ್ಯೆ ಆಗ್ತಾ ಇದೆ? ಜನೌಷಧಿ ಬಗ್ಗೆ ನಿಮಗೆ ಯಾರಾದರೂ ದೂರು ಕೊಟ್ಟಿದ್ದಾರಾ? ಈ ರೀತಿಯಾಗಿ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ತರಾಟೆಗೆಯನ್ನು ತೆಗೆದುಕೊಂಡಿದೆ. ಹೀಗಾಗಿ ಸದ್ಯಕ್ಕಂತೂ ಜನೌಷಧಿ ಕೇಂದ್ರಗಳು ಇನ್ನೂ ಕೂಡ ಓಪನ್ ಆಗಿರುತ್ತೆ. ಸದ್ಯಕ್ಕೆ ಮುಚ್ಚುವಂತಹ ನಿರ್ಧಾರಕ್ಕೆ ತಡೆ ಕೊಟ್ಟಿದೆ ಕೋರ್ಟ್. ಹೀಗಾಗಿ ಜನಸಾಮಾನ್ಯರು ಜನೌಷಧಿಯ ಒಂದು ಕೇಂದ್ರಗಳಿಗೆ ಹೋಗಿ ಔಷಧಿಗಳನ್ನು ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ನ ಒಂದು ಆದೇಶಕ್ಕೆ ಕೆಲವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಯಾಕಂದರೆ ಜನೌಷಧಿ ಕೇಂದ್ರಗಳಲ್ಲಿ ಜನರಿಗೆ, ಬಡವರಿಗೆ ಸ್ವಲ್ಪ ಕಡಿಮೆ ಒಂದು ಬೆಲೆಯಲ್ಲಿ ಔಷಧಿಗಳು ಸಿಗುತ್ತೆ. ಜನರಿಗೆ ಉಪಯೋಗ ಆಗಿದೆ. 5,700 ಕೋಟಿ ಉಳಿತಾಯ ಆಗಿದೆ ಅಂತ ಕೇಂದ್ರ ಸರ್ಕಾರ ವರದಿಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಕೋರ್ಟ್ ತಡೆ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಮತ್ತೊಂದು ವಿಚಾರದಲ್ಲಿ ಮುಖಭಂಗ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.